ನಟ ದರ್ಶನ್ಗೆ ಹೆಚ್ಚಾಯಿತು ಖಾಯಂ ಜಾಮೀನು ಟೆನ್ಷನ್. ಹೈಕೋರ್ಟ್ನಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಟ ದರ್ಶನ್ ಜಾಮೀನಿಗೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ಹುಟ್ಕೊಂಡಿದ್ವು. ಈಗಾಗಲೇ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅನ್ನುವಂಥ ಕಾರಣಕ್ಕೆ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಈಗ ಹೊರಗಡೆ ಇದ್ದಾರೆ. ಅದರ ಬೆನ್ನಲ್ಲೇ ಜಾಮೀನು ಪಡ್ಕೊಂಡಿದ್ರು ಕೂಡ ಸರ್ಜರಿ ಯಾಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬಂದಿತ್ತು. ಅದರ ಮಧ್ಯೆ ಈಗ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಕೂಡ ಅಪ್ಲೈ ಮಾಡ್ಕೊಂಡಿದ್ರು. ಅದರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ, ಕ್ಯಾನ್ಸಲ್ ಆಗುತ್ತಾ, ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ. ಮತ್ತೊಂದು ಕಡೆ ಪವಿತ್ರ ಗೌಡ ಜಾಮೀನು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ಅವರು ಒಂದಷ್ಟು ವಾದವನ್ನ ಮಂಡಿಸಿದ್ದಾರೆ. ಮಹಿಳೆ ಅನ್ನುವಂಥ ಕಾರಣಕ್ಕೆ ಜಾಮೀನನ್ನು ಕೊಡಬಹುದು, ಕೆಲ ಕೇಸ್ಗಳಲ್ಲಿ ಇದು ಕೂಡ ನಡೆದಿದೆ ಅಂತ ಉದಾಹರಣೆ ಕೊಟ್ಟಿದ್ರು. ಅದಷ್ಟೇ ಅಲ್ಲ, ಈ ಪ್ರಕರಣದಲ್ಲಿ ಅಪಹರಣ ಇರ್ಬೋದು, ಕೊಲೆ ಇರ್ಬೋದು, ಇದರಲ್ಲಿ ಪವಿತ್ರ ಗೌಡ ಸಹಭಾಗಿತ್ವನೇ ಇಲ್ಲ ಅಂತ ಕೂಡ ಈಗಾಗಲೇ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನು ಮಂಡಿಸಿದ್ದಾರೆ. ಈ ಕೊಲೆ ಪ್ರಕರಣ ಅಂತ ಬಂದಾಗ ರೇಣುಕಾ ಸ್ವಾಮಿಯನ್ನ ಅಪಹರಿಸಿದ್ದು, ಹಾಗಾದರೆ ಅಪಹರಿಸಿ ಅಂತ ಸೂಚನೆ ಕೊಟ್ಟಿದ್ದು ಪವನ್ನ ಅಂತ ಇದೇ ಸಂದರ್ಭದಲ್ಲಿ ಜಡ್ಜ್ ಕೂಡ ಕ್ವೆಶನ್ ಮಾಡಿದ್ರು. ಹೌದು, ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡೋದಕ್ಕೆ ದರ್ಶನ್ ಅವರು ಸೂಚನೆ ಕೊಟ್ಟಿದ್ದಕ್ಕೆ ಪವನ್ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದು. ಬಟ್ ಇದರಲ್ಲಿ ಪವಿತ್ರ ಅವರ ಪಾತ್ರ ಏನೂ ಇಲ್ಲ, ಅವ್ರು ಬಂದರು ಚಪ್ಪಲಿಯಿಂದ ಹೊಡೆದು ಹೋದ್ರು ಅನ್ನುವಂಥ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನು ಕೂಡ ಟಾಮಿ ಸೆಬಾಸ್ಟಿಯನ್ ಅವರು ಈಗ ಓದಿ ಹೇಳಿದ್ದಾರೆ ಈಗಾಗಲೇ. ಹಾಗಾದರೆ ಪವಿತ್ರ ಗೌಡ ತಪ್ಪೇ ಇಲ್ವಾ, ಪವಿತ್ರ ಗೌಡಗಾದರೆ ಜಾಮೀನು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಮತ್ತಷ್ಟು ದಟ್ಟ